ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮರಾಜ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ನಮ್ಮ ಓನರು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನಾವು ಬೆಳಿಗ್ಗೆನೇ ಎದ್ದು ರೆಡಿಯಾಗಾಯಿತು. ಆಂಟಿ ನೆನ್ನೆ ಟಾಪ್ ತಗೊಂಡಿದ್ರಲ್ಲ, ಅದು ಹಾಕ್ಕೊಂಡಿದ್ದಾರೆ. ರೂಪಕ್ಕನೂ ಟಾಪ್ ತಗೊಂಡಿದ್ರು, ಅದನ್ನು ಹಾಕ್ಕೊಂಡಿದ್ದಾರೆ. ಇವಾಗೆಲ್ಲ ರೆಡಿಯಾಗಿದೆ. ಗಾಡಿಯಲ್ಲಿ ಓನರ್ ಮನೆ ಹತ್ರ ಇದೆ. ಸೊ ಇವಾಗ ನಾವೆಲ್ಲ ಅಲ್ಲಿಗೆ ಹೋಗಬೇಕು. ಹೀಗಿದೆ ಗಾಯ್ಸ್, ಇವತ್ತೇನೇನೋ ರೆಸಾರ್ಟಲ್ಲಿ ಮಜಾ ಮಾಡ್ತೀವಿ ಅಂತೆಲ್ಲ ಒಂದು ವಿಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ನಾವು ಬರೋಷ್ಟೊತ್ತಿಗೆ ಆಗಲೇ ಟೆಂಪೋ ಹೊರಟುಬಿಟ್ಟಿತ್ತು. ಪಟ್ಟಂತ ಬಂದು ಹತ್ಕೊಬಿಟ್ವಿ. ಇನ್ನೇನೋ ಟ್ರಿಪ್ಪು ಅಂತ ಅಂದ ತಕ್ಷಣ ಸಾಂಗು ಹಾಡು ಎಲ್ಲ ಇದ್ದಿದ್ದೇನೆ. ನಾವು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೊಡ್ಡವರೆಲ್ಲ ನಾವು ಫುಲ್ ಎಂಜಾಯ್ ಮಾಡ್ತಿದ್ರೆ, ಈ ಮಕ್ಕಳು ನೋಡಿ. ಇವಾಗಿನ ಮಕ್ಕಳಿಗೆ ಫೋನ್ ಅಂದಿದ್ರೆ ಏನು ಬೇಡ. ಕುಣಿಗಲ್ ಹತ್ರ ಬಂದು ಇಳ್ಕೊಂಡು ತಿಂಡಿ ಮಾಡ್ಕೊಂಡ್ವಿ. ಆಂಟಿನ ರೂಪಕ್ಕನೋ ಟೀ ಕುಡಿತವ್ರೆ. ನಾವು ಅವರೆಲ್ಲ ಟೀ, ನಾವೇನು ಇಲ್ಲ, ಫುಲ್ ಖಾಲಿ. ಅಲ್ಲಿ ಇನ್ನೂ ಎಲ್ಲ ತಗೊಂತವ್ರೆ ಟೀನ. ನಾವು ಮಾತ್ರ ಏನು ಕುಡಿಯಲ್ಲ. ತಿಂಡಿ ತಿನ್ಕೊಂಡು ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಪಂಚಮುಖಿ ಆಂಜನೇಯ. ನೋಡಿ ಎಷ್ಟು ದೊಡ್ಡದಿದೆ ಇದು. ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ. ಇದು ಕುಣಿಗಲ್ ಹತ್ರ ಇದೆ. ನೋಡಿ ಯಾರ್ಯಾರು ಬಂದಿದ್ದೀರಾ ಗಾಯ್ಸ್, ಇಲ್ಲೆಲ್ಲ ಕಮೆಂಟ್ ಮಾಡಿ. ಇಲ್ಲ ಆನೆ ಇದೆ, ಆದರೆ ಒರಿಜಿನಲ್ ಅಲ್ಲ. ನೋಡಿ ಇದೆ ಮೇಯ್ನ್ ಎಂಟ್ರೆನ್ಸು. ನೋಡಿ ಆ ಕಡೆ ಈ ಕಡೆ ಶನಿ ಮಹಾತ್ಮನ ವಾಹನಗಳು. ನೋಡಿ ದರ್ಶನ ಎಲ್ಲ ಮುಗಿಸ್ಕೊಬಂದ್ವಿ. ನಮ್ಮ ಓನರ್ ನೋಡಿ ಎಲೆಕ್ಷನ್ನಿಗೆ ಕೈ ಮುಗಿಯೋ ಥರ ನಡ್ಕೊಬರ್ತವ್ರೆ. ನಮ್ಮ ರೂಪಕ್ಕಂಗೆ ಹಿಂದಿ ಸಾಂಗ್ ಅರ್ಥ ಆಗ್ದಲ್ಲೇ ಕನ್ನಡ ಸಾಂಗ್ ಹಾಕ್ಕೊಂಡು ಕೇಳ್ಕೊಂಡು ಕೂತಿದ್ದಾರೆ ನೋಡಿ. ಹಾಯ್ ಗೈಸ್, ಇವಾಗ ನಾವು ರೆಸಾರ್ಟಿಗೆ ಬಂದಾಗಿದೆ. ಈ ರೆಸಾರ್ಟ್ ಇರೋದು ನೆಲಮಂಗಲ ಹತ್ರ ಸ್ವಲ್ಪ. ಅದು ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ನನಗೆ. ಅದೇ ನನ್ನ ಈ ಗುಬ್ಬಿಗೂಡು ನೋಡ್ತಿರ್ಬೋದು, ಇದೇ ಗುಬ್ಬಿಗೂಡು ರೆಸಾರ್ಟ್. ನೋಡಿ ಈ ಥರ ಇದೆ. ಇವಾಗ ನಮ್ಮ ಓನರು ಇಲ್ಲಿ ಕರ್ಕೊಬಂದಿದ್ದಾರೆ. ಈಗ ಫುಲ್ ಮಜಾ ಮಾಡೋಕ್ಕೆ ಹೋಗ್ತಿದ್ದೀವಿ ನಾವು. ಬನ್ನಿ ಹೇಗೆ ಮಜಾ ಮಾಡ್ತೀವಿ ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲೆಲ್ಲ ಗುಬ್ಬಿಗಳಿದೆ, ಅದಕ್ಕೆ ಇದನ್ನ ಗುಬ್ಬಿಗೂಡು ಅಂತ ಹಾಕಿದ್ದಾರೆ. ನೋಡಿ ಎಷ್ಟೊಂದು ಕಲರ್ಫುಲ್ ಗುಬ್ಬಿಗಳಿದೆ, ನೋಡ್ಕೊಳ್ಳಿ. ಪಾರಿವಾಳ ಇದೆ. ಇಲ್ಲಿ ಬಂದ ತಕ್ಷಣ ಖುಷಿಯಾಗಿದೆ ಏನಪ್ಪ ಅಂದರೆ ನಮ್ಮ ಕನ್ನಡ ಸಾಂಗ್ ಹಾಕಿದ್ದಾರೆ, ಅದೇ ತುಂಬ ಖುಷಿಯಾಗಿದ್ದು. ವೆಲ್ಕಮ್ ಡ್ರಿಂಕ್. ಏನಿದು ಡ್ರಿಂಕ್? ವಾಟರ್ ಮೆಲನ್ ಜ್ಯೂಸ್ ಆ್ಯಂಡ್ ಸಮೋಸ, ಕ್ಯೂಟ್ ಸಮೋಸ. ನೋಡಿ ಇಲ್ಲಿ ಧರ್ಮಸ್ಥಳಕ್ಕೆ ಹೋಗೋರು ಪಾದಯಾತ್ರೆ. ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಅವರೇ ಮ್ಯೂಸಿಕಲ್ ಚೇರ್ನೂ ಆಟ ಆಡಿಸಿದ್ರು. ಮ್ಯೂಸಿಕಲ್ ಚೇರಲ್ಲಿ ವಿನ್ ಆಗಿರೋರು ಇವರೇ. ಏನಿದು? ಅವಾರ್ಡ್ ಗೋಷ್ಟು ಪೂಜಕ್ಕ. ಏನಿದೆ? ಸ್ಟೀಮ್. ಅದಾದಮೇಲೆ ಪಾಸಿಂದ ಬಾಲ್ ಆಡಿಸಿದ್ರು ಗೈಸ್. ಅದರಲ್ಲಿ ನಾನೇ ಗೆದ್ದಿದ್ದು, ಆದರೆ ಏನೂ ಗಿಫ್ಟೇ ಕೊಡಲಿಲ್ಲ ಗೈಸ್. ನಂಗೆ ಬೇಜಾರಾಯಿತು. ಕೇರಮ್ಮು, ಇದು ಚೆಸ್ ಇದೆ, ಆಮೇಲೆ ಇದೆಲ್ಲ ಏನೇನೋ ಫುಲ್ಲು ಇಲ್ಲೆಲ್ಲ ಗೇಮ್ಸ್ ಆಡೋದು. ಇಷ್ಟು ದೊಡ್ಡದಾಗಿದೆ. ಎಲ್ಲ ಫುಲ್ ಕಿಡ್ಸಿಗೆಲ್ಲ ಇದೆ, ಚಿಕ್ಕ ಮಕ್ಕಳು ಎಲ್ಲ ಆಟ ಆಡ್ಬೋದು. ಇಲ್ಲಿ ನೋಡಿ ವಾಟರ್ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಫೋಟೋಶೂಟ್, ಎಲ್ಲೋದ್ರೂ ಫೋಟೋಶೂಟ್ ಹೆಣ್ಮಕ್ಳದು. ಇದೆಲ್ಲ ಆದಮೇಲೆ ನಾವು ಹೋಗಿ ಸೀದಾ ಬಿದ್ದಿದೆ ಸ್ವಿಮ್ಮಿಂಗ್ ಪೂಲ್ಗೆ. ಮಧ್ಯಾಹ್ನ ಆಗಿತ್ತು ಆಗಲೇ, ಸುಡು ಬಿಸಿಲು. ಆ ಬಿಸಿಲಿಗೆ ಆ ಪೂಲ್ ಒಳಗೆ ಬಿದ್ದಿದ್ದು ಮಾತ್ರ ಮಸ್ತಾಗಿತ್ತು. ಆಟ ಆಡಿದ್ದೆಲ್ಲ ಕೂಲಾಗಿತ್ತು ಮಾತ್ರ ಪೂಲಲ್ಲಿ ಬಿದ್ದಿದ್ದು. ಪೂಲಿಂದ ಎದ್ದು ಸೀದಾ ನಾವು ಹೋಗಿದ್ದೆ ರೈನ್ ಡ್ಯಾನ್ಸಿಗೆ. ಅದು ಕೂಡ ಮಸ್ತಾಗಿತ್ತು. ಒಳ್ಳೆ ಸಾಂಗ್ ಮಾತ್ರ ಹಾಕೋರು, ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡಿದ್ವಿ ನಾವು. ಹಾಗೆ ಕ್ರಿಕೆಟ್ ಕೂಡ ಆಡಿದ್ವಿ. ಇವರು ಸ್ಕಿಪ್ಪಿಂಗು, ಇವರು ಸೈಕಲ್, ಅವರು ಬ್ಯಾಟ್ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಆಂಟಿ ಸ್ಕಿಪ್ಪಿಂಗ್ ಆಡ್ತಿದೆ. ರೂಪಕ್ಕಂಗೆ ಸೈಕಲ್ ತಂದು ಸ್ಕಿಪ್ಪಿಂಗ್ ಆಡಿ ಸುಸ್ತಾಯಿತು. ಈಗ ಆಂಟಿ, ನಾನು ಸೈಕಲ್ ಹೊಡೆದೆ. ಬಫೆ ಸಿಸ್ಟಮ್ ಇರುತ್ತೆ. ಸೊ ನಾವು ಎಲ್ಲ ಪ್ಲೇಟಿಗೆ ಹಾಕಿಸ್ಕೊ ಬಂದಿದ್ದೀವಿ. ಒಳ್ಳೆ ಮೆನು ಇದೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಜಿಪ್ ಲೈನ್ ಆಡೋಕೆ ಹೋದ್ವಿ. ನಿಜ ಸಖತ್ತಾಗಿತ್ತು ಮಾತ್ರ ಜಿಪ್ ಲೈನ್ ಆಡಿದ್ದು. ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಆ್ಯಂಡ್ ಸಖತ್ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ನಾನು ಆಡಿದ್ದು ಜಿಪ್ ಲೈನ. ಸಖತ್ತಾಗಿತ್ತು. ಆ
आपने खेला हुआ ಇದು ನೋಡಿ ಎಷ್ಟು ಮಳೆ ಬಂದಿದೆ ಅಂದರೆ ಸಖತ್ತು ಮಳೆ ಬಂತು ಈ ಕಡೆ. ಸೊ ಜಾಸ್ತಿ ಆಟ ಆಡೋಕ್ಕಾಗಲಿಲ್ಲ, ಇಷ್ಟೋ ತನಕ ಆಟ ಆಡಿದ್ದು ಅಷ್ಟೇ. ಈಗ ಸ್ನ್ಯಾಕ್ಸ್ ಟೈಮ್, ಸ್ನ್ಯಾಕ್ಸ್ ಆ್ಯಂಡ್ ಟೀ ನೋಡಿ. ನಾನು ಕಾಫಿ, ಇವರೆಲ್ಲ ಟೀ. ಆ್ಯಂಡ್ ಇದು ಚೆನ್ನಾಗಿದೆ. ಆ್ಯಂಡ್ ಚರ್ಮುರಿ ಅವರೇ ನಮ್ಮ ಓನರ್. ಇವರು ಅವ್ರ ಅಕ್ಕ, ಅವರು ಅವ್ರ ಮಿಸ್ಸಸ್, ಇವರು ಅವ್ರ ತಂಗಿ, ಇವರೆಲ್ಲ ಚಿಲ್ಡ್ರನ್ಸ್. ಇಷ್ಟೋ ತನಕ ಮಳೆ ಬರ್ತಿರ್ಲಿಲ್ಲ, ಆದರೂ ಅಲ್ಲಿ ರೈನ್ ಡ್ಯಾನ್ಸ್ ಮಾಡ್ತಿದ್ವಿ. ಆದರೆ ಈಗ ಮಳೆ ಬರ್ತಿದೆ, ಛತ್ರಿ ಹಿಡ್ಕೊಂಡು ನಿಂತಿದ್ದೀವಿ, ಹಂಗೆ ಅಲ್ವಾ? ಮಳೆ ಬರ್ತಿದ್ದಿದ್ದ ಕಾರಣ ಹೊರಗಡೆ ಏನೂ ಆಟ ಆಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಒಳಗಡೆ ತುಂಬ ಗೇಮ್ಸ್ಗಳಿದ್ದು, ಅದನ್ನು ಆಡಿರಲಿಲ್ಲ ಬೆಳಗ್ಗೆಯಿಂದ ಅಂತ ನಾವು ಒಳಗಡೆ ಗೇಮ್ ಆಡ್ಕೊಂಡು ಕೂತಿದ್ವಿ. ನೋಡಿ, ಕ್ಯಾರಮ್ ಆಡ್ತಾ ಇದ್ದೀವಿ ನಾವು. ಲೈಟಾಗಿ ನೈಟ್ ಆಗಿರೋದಕ್ಕೂ, ಲೈಟಾಗಿ ಮಳೆ ಬಂದಿರೋದಕ್ಕೂ, ಸುತ್ತ ಗ್ರೀನರಿ ಇರೋದಕ್ಕೆ ಮಾತ್ರ ವೆದರ್ ಸಖತ್ತಾಗಿ ಕಾಣಿಸ್ತಿತ್ತು. ಸೊ ಹೊರಡೋ ಟೈಮಲ್ಲಿ ಒಂದಷ್ಟು ಫೋಟೋಸ್, ವೀಡಿಯೋಸ್ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಸುಮರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗೈಸ್, ಬಾಯ್.